ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸೊ ಏನು ಬಿಗ್ ಬಾಸ್ ಸೀಸನ್ 12 ಫೈನಲ್ ಹಂತಕ್ಕೆ ಬಂದಿದೆ. ಸೊ ಇನ್ನು ಫಿನಾಲೆಗೆ ಕೆಲವೇ ದಿನಗಳು ಬಾಕಿ ಇದೆ. ಎಲ್ಲರೂ ಕೂಡ ಅವರವರ ಫೇವ್ರೇಟ್ ಸ್ಪರ್ಧಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ವೋಟ್ ಆಗ್ತಾ ಇದ್ದಾರೆ. ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಕ್ಯಾನ್ವಾಸ್ ಅಂದರೆ ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ಬೇರೆ ಏನೇನೋ ಸಾಕಷ್ಟು ವಿಚಾರಗಳನ್ನು ಮಾಡ್ತಾ ಇದ್ದಾರೆ, ಸಪೋರ್ಟು ಬೆಂಬಲ ರೀತಿ. ಸೊ ಇದೆಲ್ಲದರ ನಡುವೆ ಯಾರು ಗೆಲ್ತಾರೆ, ಫೈನಲಿಸ್ಟ್ ಯಾರು ಆಗ್ತಾರೆ, ಅದರಲ್ಲಿ ಗೆಲ್ಲೋದು ಯಾರು, ಕಪ್ ಹಿಡಿಯೋದು ಯಾರು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಸೊ ಇದೆಲ್ಲದರ ನಡುವೆ ಒಂದು ವಿಚಾರ ಏನಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗಾಗಿ ಮಹಿಳಾ ಮಣಿಗಳ ಕಾದಾಟ. ಸೊ ಏನಿದು ಅಂತಂದರೆ, ನೀವೆಲ್ಲ ನೋಡಿರ್ತೀರ. ಗಿಲ್ಲಿ ಒಂಥರ ಎಲ್ಲರ ಫೇವ್ರೆಟ್ ಸ್ಪರ್ಧಿ. ಅದರ ನಡುವೆ ಗಿಲ್ಲಿಗಾಗಿ ಇತ್ತೀಚೆಗೆ ಅಲ್ವಾ ನೀವು ಸಾಕಷ್ಟು ನೋಡಿರ್ತೀರ. ಅಂದರೆ ಇವಾಗ ಒಂದು ಬಿಗ್ ಬಾಸ್ ಮಧ್ಯ ಇಂದ ಈ ಕಡೆ ನೀವು ಗಿಲ್ಲಿಗೆ ಒಂಥರ ಹೆಂಗೆ ಅಂತಂದರೆ, ರಕ್ಷಿತ ತುಂಬ ಕ್ಲೋಸ್ ಆಗಕ್ಕೆ ನೋಡ್ತಾರೆ. ಗಿಲ್ಲಿ ಯಾರ ಜೊತೆನೂ ಸೇರಬಾರ್ದು, ಅದರಲ್ಲೇ ಎಕ್ಸ್ಪೆಷಲಿ ಕಾವ್ಯ ಜೊತೆ ಸೇರಬಾರ್ದು. ಕಾವ್ಯ ಗಿಲ್ಲಿದು ಗೊತ್ತಿದೆ, ಡೇ ಒನ್ನಿಂದ ಒಂಥರ ಬಾಂಡಿಂಗು ಬೇರೆ ಥರ ಇತ್ತು. ಸೊ ಮಧ್ಯದಲ್ಲಿ ರಕ್ಷಿತ ಗಿಲ್ಲಿ ಯಾರ ಜೊತೆನೂ ಸೇರಬಾರ್ದು, ಕಾವ್ಯ ಜೊತೆ ಅಂತೂ ಸೇರಲೇಬಾರ್ದು ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ. ಅದು ಕೂಡ ಸಾಕಷ್ಟು ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಎಲ್ಲ ನೋಡೇ ಇರ್ತೀರ ನೀವು, ಏನೇನಾಯಿತು ಮಾತಾಡೋದಾಯಿತು ಅಂತ. ಅದ್ರ ವಿಚಾರವಾಗಿ ಮಾತಿನ ಚಕಮಕಿ ಆಯಿತು ಎಲ್ಲರಿಗೂ. ಸೊ ಇದೆಲ್ಲದರ ನಡುವೆ ಇನ್ನೊಂದೇನಂತಂದರೆ, ಮೊನ್ನೆ ಏನು ಘಟನೆ ಅಂತಂದರೆ, ಒಂದು ಇದರಲ್ಲಿ ಬಿಗ್ ಬಾಸ್ ಇದರಲ್ಲಿ ಕೂತಿರ್ತಾರೆ ಸೆಟ್ಟಲ್ಲಿ. ಸೊ ಈ ನಡುವೆ ಒಂದು ಗಿಲ್ಲಿ ತಲೆ ಬಾಚ್ಕೊಂಡಿರಲ್ಲ, ಹೆಂಗೆ ಅಂದರೆ ಬೇರೆ ಥರ ಬಾಚಿರಲ್ಲ, ಆ ಥರ ಇರುತ್ತೆ ಕೂದಲು. ಆವಾಗ ಕಾವ್ಯ ಹೇಳ್ತಾರೆ, ಗಿಲ್ಲಿ ಹೋಗಿ ತಲೆ ಬಾಚ್ಕೊಂಡು ಬಾರಪ್ಪ, ತಲೆ ಬಾಚ್ಕೋ ಅನ್ನೋ ಥರ ಹೇಳ್ತಾರೆ. ಇಲ್ಲ, ನಾನು ಸ್ನಾನ ಮಾಡಾದ್ಮೇಲೆ ತಲೆ ಬಾಚ್ತೀನಿ, ಸ್ನಾನ ಮಾಡಿಲ್ಲ ಅನ್ನೋ ಥರ ಹೇಳ್ತಾರೆ. ಸರಿ ಆಯಿತು ಅಂತ ತಲೆ ಇರುತ್ತೆ. ಬಟ್ ನೆಕ್ಸ್ಟ್ ರಕ್ಷಿತಾ ಒಂದು ಸ್ಟೇಟ್ಮೆಂಟು ಕೊಡ್ತಾರೆ, ಗಿಲ್ಲಿ ನೀನು ಈ ಒಂದು ಹೇರ್ ಸ್ಟೈಲಲ್ಲೇ ಚೆನ್ನಾಗಿ ಕಾಣ್ತಾ ಇದೆಯಾ, ಬಾಚ್ಬೇಡ, ತಲೆ ಬಾಚ್ಬೇಡ ಅಂತ ಹೇಳ್ತಾರೆ. ಸೊ ಈ ವಿಚಾರ ಹೆಂಗಾಯ್ತು ಅಂತಂದರೆ, ಇಬ್ಬರು ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಕ್ಲೋಸ್ನೆಸ್ ಮಾಡೋದಕ್ಕೆ ಕಾವ್ಯ ಒಂದು ಕಡೆ, ರಕ್ಷಿತಾ ಒಂದು ಕಡೆ ಟ್ರೈ ಮಾಡ್ತಿದ್ದಾರಾ. ನನ್ನ ಒಂದು ಹಿಡಿತದಲ್ಲಿರಬೇಕು ಗಿಲ್ಲಿ, ಅದು ಅವ್ರ ಸ್ಟ್ರಾಟಜಿ ಇರುತ್ತೆ, ಬೇರೆ ಏನು ಸ್ಟ್ರಾಟಜಿ ಇರ್ಬೋದು. ಯಾಕೆಂತಂದರೆ ಫೈನಲ್ ಅಂತ ಬಂದಿದ್ದೀವಿ, ಗಿಲ್ಲಿ ವೋಟರ್ಸು ನಮಗೆ ವೋಟ್ ಮಾಡಲಿ, ನಾವು ಅಟ್ಲೀಸ್ಟ್ ಒಂದು ಸೆಕೆಂಡ್ ಆದರೂ ಬರ್ತೀವಿ, ಇಲ್ಲ ನಾವೇ ಕಪ್ ಗೆಲ್ಬೋದು, ಇಲ್ಲ ನಾನು ಥರ್ಡ್ ಬರ್ತೀನಿ, ಏನೋ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಸೊ ಇದು ಒಂಥರ ನೋಡುಗರಿಗೆ ಮನೋರಂಜನೆ ಕೊಟ್ಟರೆ ಕೆಲವರು ಜಡ್ಜ್ಮೆಂಟ್ ಮಾಡ್ತಿದ್ದಾರೆ. ಹೌದು, ಈ ಥರ ಬಣ್ಣ ಬದಲಾಯಿಸೋ ಊಸರವಳ್ಳಿ ಥರ ಇರೋ ಕಾವ್ಯ ಜೊತೆ ಗಿಲ್ಲಿ ಸೇರಬಾರ್ದು. ರಕ್ಷಿತಾ ಒಳ್ಳೆ ಹುಡುಗಿ, ರಕ್ಷಿತಾ ಮುಗ್ಧ ಮನಸ್ಸಿನ ಹುಡುಗಿ, ಅವಳ ಜೊತೆ ಸೇರಲಿ, ಫ್ರೆಂಡ್ಶಿಪ್ ಮಾಡಲಿ ಅನ್ನೋ ಥರ ಮಾತಾಡ್ಕೊಳ್ತಿದ್ದಾರೆ. ಸೊ ಇದು ಯಾವ ಲೆಕ್ಕಾಚಾರಕ್ಕೆ ಅಂತಂದರೆ, ನೀವು ಸೇಮ್ ಇವ್ರದ್ದು ಏನಿದೆ ಕಾವ್ಯ ಮತ್ತು ಗಿಲ್ಲಿ ಏನು ಬಾಂಡಿಂಗು ಇದು ಮಾಡ್ತಿದ್ದಾರೋ, ಅದು ಡೇ ಒನ್ನಿಂದಲೇ ಅಶ್ವಿನಿ ಅವ್ರ ಜೊತೆ ಗಿಲ್ಲಿದು ಬಾಂಡಿಂಗ್ ಇತ್ತು. ಅಂದರೆ ಕ್ಲೋಸ್ನೆಸ್, ಫ್ರೆಂಡ್ಶಿಪ್ಪು. ಜಗಳ ಬಿಡಿ, ಜಗಳ ಒಂದು ಕಡೆ ಆದರೆ ಅದೊಂಥರ ಅವ್ರದ್ದೊಂಥರ ಕಾಲಿಳೆ ಕಾಮಿಡಿ ಜಗಳ ಇದೆಯಲ್ಲ, ಅದು ತುಂಬ ಎಲ್ಲರಿಗೂ ಲೈಕ್ ಆಗಿತ್ತು. ನಮ್ಮ ಅತ್ತೆ ಮಗಳನ್ನ ಅನ್ನೋ ಥರ ಯಾವುದೋ ಇದ್ರದ್ದಿದೆಯಲ್ಲ, ಯಾವುದು ರಾಜಾವಲಿ ಫಿಲಮು ಡೈಲಾಗನ್ನು ಗಿಲ್ಲಿ ಹೊಡಿತಾ ಅಶ್ವಿನಿ ಅವ್ರ ಜೊತೆ ಆ ಒಂದು ಕೆಣಕೋದು, ಆ ಥರ ಮಾಡ್ತಾಯಿದ್ರು. ಅದು ಎಲ್ರಿಗೂ ಕೂಡ ಲೈಕ್ ಆಗಿತ್ತು. ಆವಾಗ ಚೆನ್ನಾಗಿತ್ತು. ಆವಾಗ ಕಾವ್ಯ ಜೊತೆ ಅಷ್ಟು ಅವರು ಇದಾಗ್ತಾ ಇರಲಿಲ್ಲ, ಏನು ಹೇಳಿ, ಫ್ರೆಂಡ್ಶಿಪ್ ಕ್ಲೋಸ್ನೆಸ್ ಆಗ್ತಾ ಇರಲಿಲ್ಲ. ಅಶ್ವಿನಿ ಅವ್ರ ಜೊತೆ ಸಾಕಷ್ಟು ಕ್ಲೋಸ್ನೆಸ್ ಆಗಿದ್ರು. ಅಶ್ವಿನಿ ಅವರು ಕೂಡ ಅದೇ ಥರ ಇದ್ದರು, ಟಾಸ್ಕು ಜಗಳ ಬರೋ ಟೈಮಲ್ಲಿ ಜಗಳ ಮಾಡ್ತಾಯಿದ್ರು. ಅದರ ನಡುವೆ ಇಲ್ಲಿ ಯಾವ ಥರ ಗಿಲ್ಲಿಗೆ ಕಾಲು ಎಳಿಬೇಕು, ಗಿಲ್ಲಿಗೆ ಪಂಚ ಯಾವ ಥರ ಕೊಡಬೇಕು, ಅದು ಮಾಡ್ತಾಯಿದ್ರು. ಅದೊಂಥರ ಹೆಲ್ದಿ ಇದ್ರ ಥರ, ಜಗಳ ಥರ ಹೆಲ್ದಿ ಒಂದು ಮಾತುಕತೆ ಥರ ಹೋಗ್ತಾಯಿತ್ತು. ಯಾವಾಗ ಕಾವ್ಯ ಮತ್ತು ರಕ್ಷಿತಾ ಎಂಟ್ರಿ ಆಯಿತು, ಅಶ್ವಿನಿ ಗೌಡವ್ರನ್ನ ಸೈಡ್ ಲೈನ್ ಮೀನ್ಸ್ ಅವ್ರಿಗೂ ಬೇಕಾಗಿರಲ್ಲ. ಅಶ್ವಿನಿ ಅವ್ರಿಗೂ ಏನು ಗಿಲ್ಲಿನೇ ನೆಚ್ಕೊಂಡು ಅಥವಾ ಗಿಲ್ಲಿ ಜೊತೆ ಹೋದರೆ ನಾನು ಫೈನಲ್ ಆಗ್ತೀನಿ ಅನ್ನೋ ಥರ ಅವ್ರದ್ದೇನು ಕಾನ್ಸೆಪ್ಟ್ ಇರಲ್ಲ. ಅವ್ರ ಪಾಡಿಗೆ ಅವ್ರ ಟಾಸ್ಕು, ಅವ್ರದ್ದು ಮನೆಯೊಳಗೆ ಅವ್ರು ಯಾವ ಥರ ಸ್ಟ್ರಾಟಜಿ ಮಾಡ್ತಾಯಿದ್ರು ಅದ್ರ ಪ್ರಕಾರ ಅವ್ರು ಬಂದಿದ್ದಾರೆ. ಬಟ್ ಇವರಿಬ್ಬರು ಯಾಕೆ ಗಿಲ್ಲಿಗೆ ಅಷ್ಟೊಂದು ಕನೆಕ್ಟ್ ಆಗ್ತಾಯಿದ್ದಾರೆ? ಹಂಗೆ ನೋಡೋಕ್ಕಾಗಿದ್ರೆ ನೀವು ಅಶ್ವಿನಿ ಅವರು ಗಿಲ್ಲಿ ಜೊತೆ ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ಇನ್ನೂ ಅವ್ರ ಜೊತೆ ಇದಾಗಿದ್ರೆ ಅದು ಬೇರೆ ಥರ ಆಗಿರೋದು. ಸೊ ಹಂಗಾಗಿಲ್ಲ. ಅಶ್ವಿನಿ ಅವರು ಫೈಟ್ ಅಂದರೆ ಫೈಟು, ಟಾಸ್ಕ್ ಅಂದರೆ ಟಾಸ್ಕು, ಜಗಳನ ಜಗಳ, ಆ ಥರ ಮಾಡ್ತಾ ಅವ್ರು ಬಂದರು. ಇವಾಗ ಗಿಲ್ಲಿಯಿಂದ ಸ್ವಲ್ಪ ಈ ಕಡೆ ಬಂದರು. ಈ ಕಡೆ ಕಾವ್ಯ ರಕ್ಷಿತಾ ಗಿಲ್ಲಿ ಜೊತೆ ಜಾಸ್ತಿ ಕ್ಲೋಸ್ ಆಗೋಕ್ಕೆ ನೋಡ್ತಿದ್ದಾರೆ. ಸೊ ಇವರಿಬ್ಬರ ನಡುವೆ ಈಗ ಗಿಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೇಳ್ಬೇಕಾ, ಅಥವಾ ಗಿಲ್ಲಿ ಹೆವಿ ಸ್ಟ್ರಾಟಜಿ, ಗಿಲ್ಲಿಗೆ ಬೇರೆ ಥರ ಗೊತ್ತಿದೆ ಯಾವ ಥರ ಸ್ಟ್ರಾಟಜಿ ಮಾಡಬೇಕೇನು ಅಂತ. ಸೊ ಗಿಲ್ಲಿ ಫೈನಲಿ ಏನು ಮಾಡ್ತಾರೆ ಸ್ಟ್ರಾಟಜಿ, ಇನ್ನು ಕೆಲವೇ ದಿನ ಅಷ್ಟೇ ಬಾಕಿ ಇದೆ. ಕಪ್ ಯಾರು ಗೆಲ್ತಾರೆ, ಫೈನಲಿ ಇವರಿಬ್ಬರದು ಜಗಳ ಎಲ್ಲಿಗೆ ಬರುತ್ತೆ, ಎಲ್ಲ ಕೂಡ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಸಂಬಂಧಿತ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಿಗ್ ಬಾಸ್ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.